ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಜಿಲ್ಲೆಯ ಸಹ್ಯದ್ ಚಿಂಚೋಳಿ ಗ್ರಾಮದ ರಾಮಕೃಷ್ಣ ಪತ್ನಿ ಕಸ್ತೂರಿ ದಂಪತಿಗಳ ನವಜಾತ ಶಿಶುವಿನ ಅಪಹರಣವಾಗಿದ್ದು ಕಲಬುರಗಿ ಜಿಲ್ಲಾ ಆಸ್ಪತ್ರೆ ವಾರ್ಡ್ ನಂಬರ್ 115ರಲ್ಲಿ ಕಸ್ತೂರಿ ಎಂಬುವರಿಗೆ ಹೆರಿಗೆಯಾಗಿದ್ದು ಸಂಪೂರ್ಣವಾಗಿ ಮುಖ ಮುಚ್ಚಿಕೊಂಡು ಬಂದಿದ್ದ ಇಬ್ಬರು ನಕಲಿ ನರ್ಸ್ಗಳ ರಕ್ತ ತಪಾಸಣೆಗೆ ಮಗುವನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅದರಂತೆ ಮಗುವಿನ ಚಿಕ್ಕಮ್ಮ ಚಂದ್ರಕಲಾ ಮಗುವನ್ನು ರಕ್ತ ತಪಾಸಣೆಗೆ ಕರೆದುಕೊಂಡು ಹೋಗಿದ್ದರು. ಈ ವೇಳೆ ನಕಲಿ ನರ್ಸ್ಗಳು ಮಗುವನ್ನು ನಮಗೆ ಕೊಡಿ ಅಂತ ಹೇಳಿದ್ದಾರೆ. ಬಳಿಕ ಮಗುವನ್ನು ಎತ್ತಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಮಗುವನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ನಡೆದ ನವಜಾತ ಶಿಶುವಿನ ಕಿಡ್ನಾಪ್ ಪ್ರಕರಣದ ಕುರಿತು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಮಾಹಿತಿ ಪಡೆದು ಕುಟುಂಬಸ್ಥರಿಗೆ ಧೈರ್ಯ ಹೇಳಿದರು. ನಗರದ ಜಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ಅಲ್ಲಿನ ಸ್ಥಿತಿಗತಿಗಳು ಪರಿಶೀಲಿಸಿ ನವಜಾತ ಶಿಶು ಅಪಹರಣದ ಕುರಿತು ಮಾಹಿತಿ ಪಡೆದುಕೊಂಡರು. ಕೂಡಲೇ ಮಗುವನ್ನು ಹುಡುಕಿಕೊಡುವುದಾಗಿ ಪೋಷಕರಿಗೆ ಭರವಸೆ ನೀಡಿದರು. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಮಾಡಿಯಾಳ್ ಗ್ರಾಮದ ಹಳಿಮನಿ ಟಿಸಿ ದುರಸ್ತಿ ಮಾಡುವಂತೆ ಒತ್ತಾಯಿಸಿ ನಗರದಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು. ಅಖಿಲ ಭಾರತ ಕಿಸಾನ್ ಸಭಾ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಪ್ರತಿಭಟನಾ ನಿರತ ರೈತರು ರಾಜ್ಯ ಸರ್ಕಾರ ಹಾಗೂ ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ವಕ್ಫ್ ಮಂಡಳಿ ವಿರುದ್ಧ ಕಲಬುರಗಿಯಲ್ಲಿ ಯತ್ನಾಳ್ ಅಂಡ್ ಟೀಮ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ಹೊರತುಪಡಿಸಿ ಉಳಿದ ಶಾಸಕರು ಬಿಜೆಪಿ ನಾಯಕರು ಗೈರಾಗುವ ಮೂಲಕ ವಿಜಯೇಂದ್ರ ಪರವಾದ ನಿಲುವನ್ನು ಸೃಷ್ಟಿಸಿದರು. ನಾವು ಜನರಿಗೋಸ್ಕರ ಹೋರಾಟ ಮಾಡುತ್ತಿದ್ದೇವೆ, ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಮಾಡುತ್ತಿಲ್ಲ, ನಾವು ಮುಖ್ಯಮಂತ್ರಿ ಆಗೋದಕ್ಕೋಸ್ಕರ ಹೋರಾಟ ಮಾಡುತ್ತಿಲ್ಲ ಎಂದು ಬಿಜೆಪಿ ರೆಬಲ್ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪರೋಕ್ಷವಾಗಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು. ನಾವು ಜನರ ಸಲ ಹೋರಾಟ ಮಾಡಕತ್ತೀವಿ, ಯಾವುದೇ ಕುಟುಂಬದ ವಿರುದ್ಧ ಹೋರಾಟ, ರಾಜ್ಯಾಧ್ಯಕ್ಷ ಕಸೂರದ ಸಲ ಹೋರಾಟ ಅಲ್ಲ, ಮುಖ್ಯಮಂತ್ರಿ ಆಗೋದ್ರ ಸಲ ಹೋರಾಟ ಅಲ್ಲ, ರೈತರ ಸಲುವಾಗಿ, ಮತ ಮಂದಿರ ಸಲುವಾಗಿ, ಜನರ ಸಲುವಾಗಿ, ದೇಶಕ್ಕಾಗಿ ನರೇಂದ್ರ ಮೋದಿ ಅವರು ಹೇಳ್ಯಾರ ವಕಫ್ ಸಂವಿಧಾನದಿಂದ ತೆಗೆದು ಹಾಕಿಕೊಂಡಾರ. ಅದಕ್ಕೆ ಜನಾದೇಶ ಬೇಕಾಗಿದೆ, ಜನಜಾಗೃತಿ ಬೇಕಾಗಿದೆ, ಜನರಿಗೂ ಕಲ್ಪನೆ ಇಲ್ಲ. ಈ ವಕಫ್ ಅನ್ನೋದು ಎಷ್ಟು ಕಷ್ಟ ಮಾಡ್ತಿದೆ, ಎಷ್ಟು ಕಾನೂನು ಐತನ್ನೋದು ಪಾಪ ಗೊತ್ತಿಲ್ಲ, ಮುಕ್ತ ಮಠಾಧೀಶರು ಗೊತ್ತಿಲ್ಲ. ಎಷ್ಟೋ ಮಠಾಧೀಶರು ತಮ್ಮ ಮಠಕ್ಕೆ ಉದ್ದಾರ ತಗೊಂಡಿರೋರು ಈಗ ತೆಗಿಲಕತ್ತಾರ ವಕಫ್ ಆಗ್ಯಾವ ನಮ್ಮ ಬಿಜಾಪುರನಾಗ. ಅದಕ್ಕೆ ಜನಜಾಗೃತಿ ಮಾಡ್ಲಕತ್ತೀವಿ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ, ಯಾವುದೋ ಕುಟುಂಬವನ್ನ ಮುಗಿಸಲಿಕ್ಕೆ ಹೋರಾಟದಾಗ ಯಾರಿಗೂ ಹೋಗಬಾರ್ದು ಅಂತ ನೋಡಿ ಜನ ಕೂಡ ನಿವೇರಿ ಬರೀ ಯಾರು ಮಂಜಲ್ಲ ಬಂದೆಲ್ಲ ಕಳಿಸ್ತಾರೆ. ನೀವು ಹೇಳಿದ್ರು ಅವರೆಲ್ಲ ಸೋಷಿಯಲ್ ಮೀಡಿಯಾ ಸದನದ ಬಳಿಕ ತಮ್ಮ ವಿರುದ್ಧ ಕೊಟ್ಟು ಒಂದು ರೂಲ್ಸ್ ಸಂತೋಷ ಇದು ಇವೆಲ್ಲ 4 ವರ್ಷ ಯತ್ನಾಳ್ ವಿಚಾರ ಮಾಡಿ ನೀವು ತಿಂಗಳು ಹಂಗೆ ಹುಡುಕ್ರಿ. ಇನ್ನೊಂದು ವಾರದಲ್ಲಿ ಯತ್ನಾಳ್ ವಿಚಾರಣೆ ಸರ್, ಈಗ ಉಪಚುನಾವಣೆಯ ಸೋಲನ್ನ ಎಲ್ಲರೂ ಹೊರಬೇಕಾಗ್ತದೆ ಅಂತ ಯಡಿಯೂರಪ್ಪ ಹೇಳಿರೋ ಗೆದ್ರ ಅವ್ರು ಹೊರಬೇಕು, ಸೋತ್ರ ನಾವು ಕಾರ್ಯಕರ್ತರು ಮಾಡಬೇಕು. ಹೌದು, ಏನು ಗೊತ್ತಿಲ್ಲ. ಅಲ್ಲ, ಪ್ರತ್ಯೇಕ ಹೋರಾಟ ಬಿಟ್ಟು ಪಕ್ಷದ ಒಳಗಡೆ ಬರಬೇಕು ಅಂತ ಹೇಳ್ತಿರ್ತಾರೆ. ಪಕ್ಷದೊಳಗೆ ನಾವು ಭಾರತ್ ಮಾತಾ ಕಿ ಜೈ ಅಂತೀವಿ, ಜೈ ನರೇಂದ್ರ ಮೋದಿ, ಅಟಲ್ ಜೈ, ವಾಜಪೇಯಿ ಜೈ. ರಾಜ್ಯ ನಾಯಕರೇ ಇಲ್ಲ, ರಾಜ್ಯಾಧ್ಯಕ್ಷ ಹಿಡ್ಕೊಂಡು ಯಾರು ಇಲ್ಲ. ನೀವೆಲ್ಲರೂ ರಾಜ್ಯ ನಾಯಕರಾಗಿ ನಾವು ರಾಜ್ಯ ನಾಯಕರು ಬಿಟ್ಟರೆ ನಾವೇನು ಗ್ರಾಮ ಬಂದಾಗ ವೈಯಕ್ತಿಕ ಪರ್ಸನಲ್ ಕಾರ್ಯಕ್ರಮ ಇದ್ರು ಕೂಡ ನಿಮ್ಮ ಪಕ್ಷದ ಮುಖಂಡರು 100 ಸಂಖ್ಯೆನಲ್ಲಿ ಇರ್ತಿದ್ರಿ. ಈಗ ಒಬ್ರು ಶಾಸಕರಿಲ್ಲ, ಮಾಜಿ ಶಾಸಕರಿಲ್ಲ, ಮುಖಂಡರಿಲ್ಲ. ರಾಜ್ಕುಮಾರ್ ಪಾಟೀಲ್ ಹೊರತುಪಡಿಸಿದ್ರೆ ಇದು ಏನ್ ಅನಿಸ್ತಾ ಇದೆ? ರಾಜ್ಕುಮಾರ್ ಪಾಟೀಲ್ ಬಂದಾರ, ಒಬ್ಬೊಬ್ಬರೇ ಬರ್ತಾರ, ನೋಡ್ತೀರಿ ನೀವು, ನೀವೇ ಅಲ್ಲಿ ಬರ್ತೀರಿ. ಏನ್ರಿ ಯತ್ನಾಳ್ ಬಂದಾರತ್ತಾರ, ಟಿಕೆಟ್ ಕೊಡುದು ನಮ್ಮ ಕೈ ಬರ್ತದೆ. ಏನು ವಿಚಾರ ನಿಮ್ಮ ಸರ್ಕಾರ ನಾವು ಯಾಕತ್ತೀವಿ? ನಾವು ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ಯೋಗ್ಯರಿಲ್ಲ. ನಮ್ಮ ವಿರುದ್ಧ ಯಾರು ಭ್ರಷ್ಟಾಚಾರ ಆರೋಪ, ಯಾರು ಮನೆ ಹಂಚು ನಮ್ಮ ಕೈ.
ಕಳೆದ ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಪ್ರಜಾಪ್ರಭುತ್ವ ಕುರಿತು ಜಾಗೃತಿ ಮೂಡಿಸಲು ಜಿಲ್ಲೆಯಲ್ಲಿ ಆಯೋಜಿಸಲಾದ ಮಾನವ ಸರಪಳಿ ನಿರ್ಮಾಣ ಕಾರ್ಯಕ್ರಮವನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದಕ್ಕೆ ಕಲಬುರಗಿ ಡಿಸಿ ಬಿ ಫೌಜಿಯಾ ತರ್ನುಮ್ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಶಸ್ತಿ ಪ್ರಮಾಣ ಪತ್ರ ಪ್ರದಾನ ಮಾಡಿದರು. ಭಾರತ ಸಂವಿಧಾನ ದಿನಾಚರಣೆ ಅಂಗವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ದಲಿತ ವಿಮೋಚನೆ ಸೇನೆಯ ಡಿವಿಎಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜು ಕಾಳಗಿ ಹಾಗೂ ನಿವೃತ್ತ ಶಿಕ್ಷಕರಾದ ವಿಠ್ಠಲ್ ಬ್ರಹ್ಮಕರ್, ಸುನಿಲ್ ಕುಮಾರ್ ಮಾರುತಿ, ನರಸಿಂಹ ರಾಜೋಳಿ, ಗಣೇಶ್ ಸೇರಿದಂತೆ ಹಲವರು ಮಾಲಾರ್ಪಣೆ ಪುಷ್ಪ ನಮನ ಸಲ್ಲಿಸಿದರು. ನಮ್ಮ ಬೌದ್ಧಿಕ ವಿಕಾಸದಲ್ಲಿ ಮಹಿಳೆಯರ ಅಸ್ತಿತ್ವವಿದೆ ಎಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾಕ್ಟರ್ ಬಸವರಾಜ್ ಸಾದರ್ ಹೇಳಿದರು. ಕೇಂದ್ರ ಸಾಹಿತ್ಯ ಅಕಾಡೆಮಿಯು ನೃಪತುಂಗ ಅಧ್ಯಯನ ಸಂಸ್ಥೆಯ ಸಂಯೋಗದಲ್ಲಿ ಸೇಡಂನಲ್ಲಿ ಆಯೋಜಿಸಿದ ಕನ್ನಡ ಸಾಹಿತ್ಯದಲ್ಲಿ ಮಹಿಳಾ ಅಸ್ಮಿತೆ ಕುರಿತ ವಿಚಾರ ಸಂಕಿರಣದಲ್ಲಿ ದಿಕ್ಸೂಚಿ ಮಾತನಾಡಿ, ಸೃಷ್ಟಿಕ್ರಿಯೆ ಸಾಮರ್ಥ್ಯ ಹೆಣ್ಣಿಗಷ್ಟೇ ಇದೆ. ಗರ್ಭಾಶಯದಲ್ಲಿಯೇ ಮೊಳಕೆ ಪೂರ್ಣ ಜೀವವಾಗಿ ಹೊರಬರುವ ಗಂಡಿಗೆ ಸ್ತ್ರೀಶಕ್ತಿಯ ಅಗಾಧತೆಯ ಅರಿವಾಗಿದೆ. ಪುರುಷರು ಕೀಳಿರುಮೆಂದ ಆ ಶಕ್ತಿಯನ್ನು ನಿರ್ಬಂಧಿಸುವ ಕುತಂತ್ರವನ್ನು ಅನಾದಿ ಕಾಲದಿಂದಲೂ ಮಾಡುತ್ತಲೇ ಬಂದಿದ್ದಾರೆ. ಸೃಷ್ಟಿಶೀಲತೆ, ಕ್ರಿಯಾಶೀಲತೆ ಮಹಿಳೆಯರ ಸಹಜ ಗುಣವಾಗಿದ್ದು ಶೈಕ್ಷಣಿಕ ಕಾರಣದಿಂದಾಗಿ ತನ್ನ ಅಸ್ಮಿತೆಯನ್ನು ಕಳೆದುಕೊಂಡಿದ್ದಾರೆ ಎಂದರು. ಇವಾಗಿದೆಯೋ ಕಲಬುರಗಿಯ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್ನಲ್ಲಿ. ನಮಸ್ಕಾರ.